ವಿಡಿಯೋ ಕೊನೆಯಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಬರುತ್ತೆ, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ಇವತ್ತು ನಾನು ನಿಮಗೆ ಅತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಇದು ತುಮಕೂರಿಗೆ, ತಿಪ್ಟೂರಿಗೆ ತುಂಬ ಪರಿಚಯ, ಆದರೆ ಬೆಂಗಳೂರವ್ರಿಗೆ ಅಷ್ಟು ಪರಿಚಯ ಇಲ್ಲ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ಅತ್ಯಾಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದೇವಸ್ಥಾನ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ KB ಕ್ರಾಸ್ ಹತ್ರ ಇದೆ. ಬೆಂಗಳೂರಿಂದ ಜಸ್ಟ್ 125 ಕಿಲೋಮೀಟ್ರು, ತುಮಕೂರಿಂದ 50-55 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತ ಬೆಟ್ಟ ಗುಟ್ಟ ಇರೋದ್ರಿಂದ ಒನ್ ಡೇ ಟ್ರಿಪ್ಗೆ ಬೆಸ್ಟ್ ಪ್ಲೇಸ್ ಆಗಿರುವ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ. ಈ ದೇವಸ್ಥಾನ ಬೆಂಗಳೂರಿಂದ 1 ಅವರಕ್ಕೆ ಅಂದರೆ ನ್ಯಾಷನಲ್ ಹೈವೇ 206ರಲ್ಲಿದೆ. ತುಮಕೂರಿಂದ ತಿಪ್ಟೂರಿಗೆ ಹೋಗೋ ಬಸ್ಸಲ್ಲಿ ಹೋದರೆ ನಿಮಗೆ ಈ ದೇವಸ್ಥಾನದ ಆರ್ಚ್ ಹತ್ರನೇ ನಿಲ್ಲಿಸ್ತಾರೆ. ನೀವು ಓನ್ ವೆಹಿಕಲಲ್ಲಿ ಬಂದರೆ ಬೆಟ್ಟದ ಮೇಲೋವರೆಗೂ ದಾರಿ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ. ಆಗ ಇಲ್ಲಿರೋ ಎಲ್ಲ ನಾಯಿಗಳು ದೇವಸ್ಥಾನದ ಕಡೆ ಮುಖ ಮಾಡಿ ಬೊಗಳ್ತಾವಂತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಚ್ ಹತ್ರನೇ ಅಂದರೆ ಬೆಟ್ಟದ ಕೆಳಗಡೆ ಕೆಂಚಪ್ಪ ಸ್ವಾಮಿ ದೇವಸ್ಥಾನ ಇದೆ. ಈ ಕೆಂಚಪ್ಪ ಸ್ವಾಮಿ ಬಂದು ಶ್ರೀ ನರಸಿಂಹಸ್ವಾಮಿಯ ಸೇವಕರಂತೆ. ಬೆಟ್ಟದ ಮೇಲವರೆಗೂ ನಾವು ಈಗ ಬಂದಾಯಿತು. ಈ ದೇವಸ್ಥಾನಕ್ಕೆ 2 ದಾರಿ ಇದೆ. ಈ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ 50 ಮೆಟ್ಲಿದೆ. ಈ 50 ಮೆಟ್ಲು ಹತ್ಕೊಂಡೇ ಹೋಗಬೇಕು. ಇಲ್ಲಿರುವ ನರಸಿಂಹಸ್ವಾಮಿ ದೇವರು ದಶಭುಜ ಉಗ್ರ ನರಸಿಂಹಸ್ವಾಮಿ. ಈ ನರಸಿಂಹಸ್ವಾಮಿಯನ್ನು ಗಾಳಿಗಂಡ ಅಂತ ಕರೀತಾರೆ. ದೆವ್ವ, ಭೂತ ಹಾಗೂ ಕೆಟ್ಟ ಕನಸುಗಳಿಂದ ಬಳಲುವವರು ಇಲ್ಲಿ ಬಂದು ವಿಶೇಷ ಪೂಜೆ ಮಾಡ್ಕೊಂಡು ಹೋದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದು ಇಲ್ಲಿನ ನಂಬಿಕೆ. ಸ್ನೇಹಿತರೆ, ಈಗ ಮಧ್ಯಾಹ್ನದ 12 ಗಂಟೆಯ ಮಹಾಮಂಗಳಾರತಿ ಆಗುತ್ತೆ. ದಯವಿಟ್ಟು ನೋಡಿ. ಗರ್ಭಗುಡಿಯಲ್ಲಿರುವ ನರಸಿಂಹಸ್ವಾಮಿ 4 ಅಡಿ ಎತ್ತರದ್ದು ಸಾಲಿಗ್ರಾಮ ವಿಗ್ರಹ. ಸುಮಾರು 800 ವರ್ಷದ ಹಳೆಯ ವಿಗ್ರಹ ಅಂತೆ ಇದು. ಬನ್ನಿ ಈಗ ದೇವಸ್ಥಾನದ ಸುತ್ತ ಸುತ್ಕೊಂಡು ಬರೋಣ. ಇಲ್ಲಿ ಮೇಲೆಲ್ಲ ಹೆಂಚಾಕಿದ್ರಂತೆ. ತುಂಬ ಗಾಳಿ ಇರೋದ್ರಿಂದ ಹೆಂಚೆಲ್ಲ ಆರೋಗ್ತಾ ಇರೋದ್ರಿಂದ ಈ ಹೆಂಚುಗಳೆಲ್ಲ ತೆಗೆದುಬಿಟ್ಟಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಈ ಬೆಟ್ಟನ ರಜತಾದ್ರಿಪುರ ಅಂತ ಕರೀತಾ ಇದ್ರಂತೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಇಲ್ಲಿ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಈ ದೇವಸ್ಥಾನ ಬೆಳಗ್ಗೆ 8:30ಯಿಂದ ಸಾಯಂಕಾಲ 6 ಗಂಟೆವರೆಗೂ ತೆಗೆದಿರುತ್ತೆ. ಆರ್ಚ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲೊಂದು ಬೋರ್ಡ್ ಹಾಕಿದ್ರು, ಇಲ್ಲಿ ಚಿರತೆ ಮತ್ತು ಕರಡಿ ಓಡಾಡುತ್ತವೆ, ಹುಷಾರು ಅಂತ. ಅದು ನೋಡಿ ಸ್ವಲ್ಪ ಮೀಟರ್ ಆಫ್ ಆಯಿತು. ಈ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ರಿನೋವೇಷನ್ ಆಗಿರೋದು. ಮೇಲ್ಗಡೆ ನಿಮಗೇನು ಸಿಗೋಲ್ಲ. ನೀವು ತುಮಕೂರಲ್ಲೇ ನಾಷ್ಟ ಅಥವಾ ಊಟ ಮಾಡ್ಕೊಂಡು ಬಂದ್ಬಿಡಿ. ಟ್ರೈನಲ್ಲಿ ಬರೋರು ತಿಪ್ಟೂರಲ್ಲಿ ಇಳಿದು ಮತ್ತು ತುಮಕೂರು ಕಡೆಗೆ ವಾಪಸ್ ಬರಬೇಕಾಗತ್ತೆ. 20-25 ಕಿಲೋಮೀಟರ್ ಆಗಬಹುದು. ನಾನು ದೇವಸ್ಥಾನಕ್ಕೆ ಬಂದಿದ್ದು ಮಂಗಳವಾರ. ಶನಿವಾರ ಭಾನುವಾರ ಇಲ್ಲಿ ಜನ ಜಾಸ್ತಿ. ಬಸ್ಸಲ್ಲಿ ಟ್ರೈನಲ್ಲಿ ಬರೋರು ಯಾಕಪ್ಪ ಬೆಟ್ಟದ ಮೇಲೆ ಹೋಗೋದು ಅಂದ್ಕೊಂಡ್ರಾ? ಡೋಂಟ್ ವೆರಿ, ಕೆಳಗಡೆ ಆಟೋ ಇರುತ್ತೆ, ಅವರೇ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಸ್ನೇಹಿತರೆ, ನನ್ನೊಂದು ರಿಕ್ವೆಸ್ಟು, ನೀವು ಇಲ್ಲಿ ಬಂದಾಗ ಪ್ಲಾಸ್ಟಿಕ್ ಬಾಟ್ಲನ್ನ ಎಲ್ಲಂದರೆ ಅಲ್ಲಿ ಬಿಸಾಕಬೇಡಿ. ಆಮೇಲೆ ನೇಚರ್ನ ದಯವಿಟ್ಟು ಹಾಳು ಮಾಡಬೇಡಿ, ಏಕೆಂದರೆ ನೇಚರಿಂದನೇ ನಾವು.
ಏನಪ್ಪ ಅವಾಗಿದ್ದ ದೇವಸ್ಥಾನದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನೇಚರ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂದ್ಕೊಂಡ್ರಾ? ಇವಾಗ ನೋಡಿ, ಆಕಾಶ ಭೂಮಿ ಒಂದಾಗಿರೋ ಥರ ಕಾಣಿಸುವ ಈ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ದೇವಸ್ಥಾನ ಬೆಟ್ಟ ಗುಟ್ಟದ ಮೇಲಿದೆ ಅಂತ ಆವಾಗಲೇ ಹೇಳಿದ್ನಲ್ಲ, ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಅದು ನೇಚರ್ ಅಂತ. ನೀವು ಇದನ್ನು ನೋಡಿದ್ರೆ ಖಂಡಿತ ನೀವು ಸಹ ಇಲ್ಲಿ ಬರ್ತೀರಾ. ಸ್ನೇಹಿತರೆ, ಹೇಗಿದೆ ನೇಚರು? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.